ಲಾಸ್ಟ್ ಟೈಮ್ ನಾನು ಹಾಕಿರೋ ಗೇಮ್ ವಿಡಿಯೋನ ತುಂಬ ಜನ ನೋಡಿಲ್ಲ, ವ್ಯೂಸ್ ಬಂದಿಲ್ಲ ಆ್ಯಕ್ಚುಲಿ ಆ ವಿಡಿಯೋಗೆ. ನನಗೂ ಗೊತ್ತಾಯಿತು, ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದು ಟ್ರೆಂಡ್ ಆಗೋದು ತುಂಬ ಕಷ್ಟ. ಪರವಾಗಿಲ್ಲ ಆದ್ರೂ. ಸೊ ಲಾಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಮಾಡಿರೋದನ್ನ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. 7th ಚಾಪ್ಟರ್ ಬಂದು ಇಂಪಾಸಿಬಲಲ್ಲಿತ್ತು. ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಇನ್ಸೇನ್ ಆಗಿದೆ. ಇದನ್ನು ಇನ್ಸೇನ್ ಇದ್ದಾಗಲೂ ಹೊಡಿಯೋದು ಸ್ವಲ್ಪ ಕಷ್ಟನೇ. ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಹಾರ್ಡ್ ಸ್ಟೇಜಿಗೆ ತೊಗೊಂಡು ಆಮೇಲೆ ಟ್ರೈ ಮಾಡೋಣ. ಹಾರ್ಡಲ್ಲೂ ಇನ್ ಕೇಸ್ ಆಗಿಲ್ಲ ಅಂದರೆ ಇನ್ನೂ ಅಪ್ಗ್ರೇಡ್ ಮಾಡಿಕೊಂಡು ನಾರ್ಮಲ್ ಮಾಡಿಕೊಂಡು ಆಮೇಲೆ ಗೆಲ್ಲೋಣ. ಸೊ ಬನ್ನಿ, ಫಸ್ಟು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ, ಅಪ್ಗ್ರೇಡ್ ಮಾಡೋದಕ್ಕೂ ಮುಂಚೆ ಇಲ್ಲೊಂದು ಡ್ಯುಯಲ್ ಚೆಸ್ಟ್ ಇದೆ ಅಲ್ಲ, ಇದು 5 hours 45 minutes ಬೇಕು ಓಪನ್ ಆಗೋದಕ್ಕೆ. ಬಟ್ ಇದು ಗೋಲ್ಡನ್ ಚೆಸ್ಟು. ಆ್ಯಕ್ಚುಲಿ ಇದರಲ್ಲಿ ಏನೇನೋ ಅಪ್ಡೇಟ್ ಸಿಗುತ್ತೆ. ಏನೇನೋ ಅಪ್ಡೇಟ್ ಸಿಗೋದ್ರಿಂದ ಇನ್ ಕೇಸ್ ಏನಾದರೂ ಒಂದು ವೆಪನ್ದೇ ಅಪ್ಡೇಟ್ ಇದರಲ್ಲೇ ಸಿಕ್ಬಿಟ್ರೆ ನಾವು ಜಾಸ್ತಿ ಖರ್ಚು ಮಾಡೋ ನೆಸರಿ ಇರೋಲ್ಲ. ಅಂದರೆ ಕಾಯಿನ್ಸ್ನೆಲ್ಲ ಜಾಸ್ತಿ ಖರ್ಚು ಮಾಡೋ ನೆಸರಿ ಇರೋಲ್ಲ. ಅದಕ್ಕೇ ಇದನ್ನೇ ಸ್ಕಿಪ್ ಮಾಡ್ಕೊಂಬಿಟ್ಟು ಅಪ್ಗ್ರೇಡ್ ಏನೇನು ಸಿಗುತ್ತೆ ನೋಡೋಣ. ಇನ್ ಕೇಸ್ ಏನಾದರೂ ಇವಾಗ ಹಾಕಿರೋ ಜಾಕೆಟು, ಇವಾಗ ಹಾಕಿರೋ ಹೆಲ್ಮೆಟು, ಇವಾಗ ಹಾಕಿರೋ ವೆಪನ್ಗೆ ಅಪ್ಗ್ರೇಡ್ ಸಿಕ್ಬಿಟ್ರೆ ಇದನ್ನು ಗೆಲ್ಲೋದು ಈಸಿ ಆಗಿಬಿಡುತ್ತೆ ನಮಗೆ. ಸೊ ಇದನ್ನೇ ಫಸ್ಟು ಓಪನ್ ಮಾಡ್ಕೊಂಡು ಟ್ರೈ ಮಾಡೋಣ ಅಲ್ವಾ? ಬನ್ನಿ. ಇವಾಗ ಪರ್ಫೆಕ್ಟ್ ಅಂತ ಬಂತಲ್ಲ, ಆ ಪರ್ಫೆಕ್ಟ್ ಅಂತ ಬಂದರೆ ಏನಂದರೆ ನಾವು ಒಂದು ಏಟು ಹೊಡ್ಸ್ಕೊಳ್ದೇ ಅವರನ್ನು ಹೊಡೆದು ಸ್ಮ್ಯಾಶ್ ಮಾಡಿದ್ರೆ ಆವಾಗ ಪರ್ಫೆಕ್ಟ್ ಅಂತ ಬರುತ್ತೆ. ಸೊ ಅದು ಬಂದಿದೆ ಇವಾಗ ಪರ್ಫೆಕ್ಟ್ ಅಂತ. ಇದೂ ಪರ್ಫೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಡ್ಯುಯಲ್ ರಿವಾರ್ಡ್ ತೊಗೋಬೇಕು ಅಂದರೆ ಟೋಟಲ್ 6 rounds ಇರೋದು. ಇದರಲ್ಲಿ 2 ಗೆದ್ದಿದ್ದೀನಿ, ಇನ್ನೂ 4 ಗೆಲ್ಲಬೇಕು. ಸೊ ಬನ್ನಿ ಇದನ್ನೇ ಆಡ್ ಗೆಲ್ಲೋಣ.
ಯಾವುದೋ ಒಂದು ಕಂಪ್ಲೀಟ್ ಆಯಿತು ಅನಿಸುತ್ತೆ, ರಿವಾರ್ಡ್ ಬಂತು, ನೋಡೋಣ ಏನಂತ ಅದು. ಓಕೆ, ಇದರಲ್ಲೇನೋ ಕಂಪ್ಲೀಟ್ ಆಗಿದೆ. ಓಕೆ, ವಿನ್ ಡ್ಯೂಯಲ್ ಚೆಸ್ಟ್ ಆ್ಯಂಡ್ ಓಪನ್ ಕ್ವೆಸ್ಟ್ಗೆ. ಓಕೆ, ಇವಾಗ ಡ್ಯೂಯಲಲ್ಲಿ ಗೆದ್ವಲ್ಲ, ಅದಕ್ಕೆ ರಿವಾರ್ಡ್ ಬಂದಿದೆ, ಕ್ಲೈಮ್ ಮಾಡೋಣ. ಓಕೆ, ಯೂನಿಕ್ ಕಾರ್ಡ್ ಬಂತು. ಓಕೆ, ಪ್ಯಾಕಪ್ ಕಲರ್ ಎಷ್ಟು ಏನು ಅಷ್ಟೊಂದು ಯೂಸ್ ಆಗೋಲ್ಲ ನಮಗೆ. ಇದೇನಂದರೆ ನಮ್ಮದು ಜಾಕೆಟ್ ಇರುತ್ತಲ್ಲ, ಆ ಜಾಕೆಟ್ದು ಕಲರ್ ಚೇಂಜ್ ಮಾಡೋದಕ್ಕೆ ಆಪ್ಷನು. ಸೊ ಜಾಕೆಟ್ ಕಲರ್ನ ಚೇಂಜ್ ಮಾಡ್ಕೊಬೋದು, ಈ ಕಲರ್ನ ಯೂಸ್ ಮಾಡ್ಕೊಂಡು. ಆ ಥರ ಅದೇನಷ್ಟು ನೆಸಸರಿ ಅಲ್ಲ. ಸೊ 6 ರೌಂಡಲ್ಲಿ 4 ರೌಂಡ್ ಗೆದ್ದಿದ್ದೀವಿ, ಇನ್ನು 2 ರೌಂಡ್ ಇದೆ ಅಷ್ಟೇ. ಶಾಕ್ ಬಿತ್ತು, ಏಟು ಹೋಯ್ತು ವೆಪನ್ ಒಂದು. ಸೊ ಡ್ಯೂಯಲ್ ರಿವಾರ್ಡ್ 6 ರೌಂಡ್ ಗೆದ್ವಿ. ಓಪನ್ ಮಾಡೋಣ, ಇದರಲ್ಲಿ ಏನೇನು ಅಪ್ಗ್ರೇಡ್ ಸಿಗುತ್ತೆ ನೋಡೋಣ ನಮ್ಮ ವೆಪನ್ಗೆ. ಗೋಲ್ಡನ್ ಚೆಸ್ಟ್, ನೋಡಿ 20K ಕಾಯಿನ್ಸು, 20 ಸಿಲ್ವರ್ ಕೀ, 10 ಕಾಪರ್ ಕೀ, 5 ಗೋಲ್ಡನ್ ಕೀ. ಬೋನಸ್ ಕಾರ್ಡು ನೋಡೋಣ ಏನಿದೆ ಅಂತ ಒಳಗಡೆ, ಏನಾದರೂ ಸ್ಪೆಷಲ್ ಇದ್ದರೆ. ಅಪ್ಗ್ರೇಡ್ ಏನೂ ಸಿಗಲಿಲ್ಲ ಇದರಲ್ಲಿ, ಬರೀ ಕೀಸ್ಗಳು ಸಿಕ್ತು. ಬಟ್ ಕೀಸ್ಗೂ ತುಂಬ ವ್ಯಾಲ್ಯೂ ಇದೆ. ಬೋನಸ್ ಕಾರ್ಡ್ ಒಂದು ಸಲ ನೋಡೋಣ. ಬೇಕಾಗಿರೋ ಯಾವುದಕ್ಕೂ ಅಪ್ಗ್ರೇಡ್ ಸಿಗಲಿಲ್ಲ, ಬಟ್ ನಾವೇ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ರಿವಾರ್ಡು ಬಂತು, ಇನ್ನೊಂದೇನೋ. ಓಕೆ, ಡ್ಯೂಯಲ್ ಚೆಸ್ಟ್ ಓಪನ್ ಮಾಡಿದ್ವಲ್ಲ, ಅದಕ್ಕೆ ಇಲ್ಲಿ ಬಂತು ಸ್ಕೋರು. ಸೊ 30 ಕಾಪರ್ ಕೀಸು, ಮಸ್ತು. ಎಲ್ಲ ರಿವಾರ್ಡ್ಸ್ ತೊಗೊಂಡ ಮೇಲೂ ಏನೂ ಅಪ್ಗ್ರೇಡ್ ಆಗಿಲ್ಲ. ಸೊ ನಾವೇ ಮ್ಯಾನ್ಯುಯಲ್ ಅಪ್ಗ್ರೇಡ್ ಮಾಡ್ಕೊಂಬಿಡೋಣ. ಹೆಲ್ಮೆಟ್ಗೆ 1790 ಬೇಕು ಶಾಡೋ. ನೀವು ನೋಡ್ತಾ ಇರ್ಬೋದು, ಇದೇನು 1790 ಅಂತಿದಾರಲ್ಲ, ಇದೇನಿದು 27623 ಇದೆಯಲ್ಲ, ಇದೇನೋ ಅಂತ ಕೇಳ್ಬೋದು. ಇದು ನಮ್ಮ ಹತ್ರ ಇರೋ ಶಾಡೋ ಪವರು ಇಲ್ಲಿದೆ ನೋಡಿ, ಇದನ್ನು ಅಪ್ಗ್ರೇಡ್ ಮಾಡೋಕ್ಕೆ ಬೇಕಿರೋದು ಇದು. ಓಕೆನಾ, ಹೆಲ್ಮೆಟ್ ಅಪ್ಗ್ರೇಡ್ ಮಾಡಿಕೊಂಡ್ರೆ ಜಾಸ್ತಿ ಪವರ್ ಸಿಗೋಲ್ಲ. ಇದು 1920 2120 1130 ಏನೆಲ್ಲ 1000 ಎಬೋನೇ ಇದೆ. ಅಪ್ಗ್ರೇಡ್ ಮಾಡ್ಕೊಬೋದು, ಇಷ್ಟೊಂದು ಇದೆಯಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಬೋದು ನೀವು. ಬಟ್ ಇವಾಗಲೇ ಇಷ್ಟು ಅಪ್ಗ್ರೇಡ್ ಮಾಡ್ಕೊಂಬಿಟ್ರೆ ಜಾಸ್ತಿ ಖರ್ಚಾಗುತ್ತೆ ನಮಗೆ. ಎಲ್ಲಾದರೂ ಒಂದು ಕಡೆ ಇದಕ್ಕೆ ಆಟೋಮೆಟಿಕ್ ಅದೇ ಅಪ್ಗ್ರೇಡ್ ಸಿಗುತ್ತೆ. ಅದೇ ಅಪ್ಗ್ರೇಡ್ ಸಿಕ್ಕಿದಾಗ ಇಲ್ಲಿಗೆ ಬಂದರೆ
ಇವಾಗ 2120 ಇರೋದು ಇನ್ನೂ 710 ಆ ಥರ ಎಲ್ಲ ಸಿಗುತ್ತೆ. ಅದಕ್ಕೆ ನಾನು ಎಲ್ಲಾದರೂ ಅಪ್ಗ್ರೇಡ್ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಒಂದು ಸಲ ಇನ್ಸೇನಲ್ಲೇ ಟ್ರೈ ಮಾಡೋಣ ಫೈಟ್ ಮಾಡೋಕ್ಕೆ. ಬನ್ನಿ ನೋಡೋಣ. ಈ ಫೈಟ್ ನೆನಪಿರ್ಬೋದು ನಿಮಗೆ, ನೆನ್ನೆ ಆಡಿದ್ದೆ ನಾನು. ಒಂದು ರೌಂಡ್ ಗೆದ್ದೆ. ಎರಡು ರೌಂಡ್ ಗೆದ್ಬಿಟ್ಟೆ. ಕಂಪ್ಲೀಟು ಚಾಪ್ಟರ್ 7ಅಲ್ಲಿ ಇದು 23rd ಸ್ಟೇಜು. ಸೊ 23rd ಸ್ಟೇಜಲ್ಲಿ ಇಲ್ಲಿಗೆ ಬಂದಿದ್ದೀನಿ ಈ ಥರ. ಸೊ ಇದು 24th ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನೂ 4 ಫೈಟ್ ಇರುತ್ತೆ. ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು, ಆ ಥರ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಯ್ತಲ್ಲ. ಈಗ ನೋಡಿ, ಇದು ಸ್ಟೇಜ್ ಕಂಪ್ಲೀಟ್ ಆಗಿದ ತಕ್ಷಣ ವೆಪನ್ಗಳದ್ದು ಅಪ್ಗ್ರೇಡ್ ಮಾಡೋ ಪ್ರೈಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಇವಾಗ ತೋರಿಸ್ತೀನಿ ಬನ್ನಿ. 2000 ಸಮಥಿಂಗ್ ಇತ್ತಲ್ವಾ ನಮ್ಮದು ವೆಪನ್ದು, ಇವಾಗ ನೋಡಿ ಕಮ್ಮಿ ಆಗಿಬಿಟ್ಟಿರುತ್ತೆ. ಇಂಪಾಸಿಬಲಲ್ಲೇ ಹೊಡಿಬೋದಿತ್ತೇನೋ ನನಗೆ ಇವಾಗ ಅನ್ನಿಸ್ತೈತೆ. ಆ್ಯಕ್ಚುಲಿ ಇನ್ಸೇನಲ್ಲೇ ಹೊಡೆದಾಕಿದ್ದೀನಿ. ಇಂಪಾಸಿಬಲಲ್ಲೂ ಟ್ರೈ ಮಾಡಿದರೆ ಆಗ್ಬೋದಿತ್ತೇನೋ. ಅದೇ ಬಟ್ ಜಾಸ್ತಿ ಸಲ ಟ್ರೈ ಮಾಡಬೇಕಿತ್ತು, ಗೆಲ್ತಿದ್ದೇನೋ. ನಾನು ನಿನ್ನೆ ಹೇಳಿದೆ ಗೊತ್ತಾ ನಿಮಗೆ, ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದು 50 MB 100 MB 10 MB 20 MB ಆ ಥರ ಅಪ್ಡೇಟ್ ಬರುತ್ತೆ ಅಂತ. ಇಲ್ಲಿ ಬಂದಿದೆ ನೋಡಿ, ಇದೇ ಥರ ಈ ಥರ ಬರುತ್ತೆ. ಇದು 57 MB ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮುಗೀತು. ಅಂದರೆ ಇದೆಲ್ಲ ಸ್ವಲ್ಪ ಸಪೋರ್ಟೆಡ್ ಫೈಲ್ಸ್ಗಳು. ಅಪ್ಡೇಟ್ ಆಗ್ತಾ ವೆಪನ್ ಸೈಜು, ವೆಪನ್ ಕೆಪಾಸಿಟಿ, ಆಮೇಲೆ ಜಾಕೆಟ್ಸು, ಹೆಲ್ಮೆಟ್ಸ್ ಎಲ್ಲ ಪವರ್ ಜಾಸ್ತಿ ಆಗುತ್ತಲ್ಲ. ಸೊ ಅದಕ್ಕೆ ಸಪೋರ್ಟೆಡ್ ಫೈಲ್ಗಳು ಡೌನ್ಲೋಡ್ ಆಗುತ್ತೆ ಅಷ್ಟೇ. ನೋಡಿ, ಆವಾಗ ಹೆಲ್ಮೆಟ್ದು ಅಪ್ಗ್ರೇಡ್ ಮಾಡೋಕ್ಕೆ ಪ್ರೈಸು 1900 ಸಮಥಿಂಗ್ ಇತ್ತು. ಇವಾಗ ಬರೀ 450.
ಜಾಕೆಟ್ದು ಅಷ್ಟೇ, ವೆಪನ್ದು ಅಷ್ಟೇ ನೋಡಿ 710 ಆಗಿದೆ. ಅವಾಗ ಎಷ್ಟಿತ್ತು, 2000 ಸಮಥಿಂಗ್ ಇತ್ತು, 2190 ಏನೋ ಸಮಥಿಂಗ್ ಇತ್ತು. ಚಾಪ್ಟರ್ 7ಅಲ್ಲಿ ಪಾರ್ಟ್ 2 ಬಂತು. ಚಾಪ್ಟರ್ 7 ಪಾರ್ಟ್ 2, ಬಿಹೋಲ್ಡ್ ದ ಫ್ಯೂಚರ್. ಇದು ಇನ್ಸೇನ್ ಇದ್ರೂ ಆರಾಮಾಗಿ ಹೊಡೆದಾಕ್ಬೋದು, ಬಟ್ ಇವಾಗ ಆಡಲ್ಲ. ವಿಡಿಯೋ ತುಂಬ ಲೆಂತ್ ಆಗ್ತಿದೆ ಗೇಮ್ದು, ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಮತ್ತೆ ಅಪ್ಗ್ರೇಡ್ ಮಾಡಿಕೊಂಡು ಇದನ್ನು ಹಾರ್ಡು ಅಥವಾ ನಾರ್ಮಲ್ ಮಾಡಿಕೊಂಡು ಆಮೇಲೆ ಗೆದ್ದು ನಿಮಗೆ ತೋರಿಸ್ತೀನಿ. ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Game over.